ಈ ಡೈರಿ ನಿಮಗೆ ಬಿಟ್ಟು ಇನ್ಯಾರಿಗೂ ಸಿಗಬಾರ್ದು ಅಂತ ಮಂತ್ರಶಕ್ತಿಯಿಂದ ಬಂಧಿಸಿದ್ದಾರೆ ಅಂದರೆ ಇದರಲ್ಲಿರೋ ಮ್ಯಾಟರ್ ಕೂಡ ಯಾರಿಗೂ ತಿಳಿಬಾರ್ದು ಅಂತ ತನಗೆ ಗೊತ್ತಿರೋ ಸೈನ್ಸ್ನ ಬಳಸ್ಕೊಂಡಿರ್ತಾರೆ. ಸೈನ್ಸ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ಇನ್ವಿಸಿಬಲ್ ಲಿಂಕಲ್ಲಿ ಬರೆದಿರ್ತಾರೆ. ಐ ಥಿಂಕ್ ಇಟ್ ಮೈಟ್ ಬಿ ಅ ಕೆಮಿಕಲ್ ಟೆಕ್ನಾಲಜಿ. ಇದನ್ನ ಓದೋದು ಹೇಗೆ? ಯಾವ ಕೆಮಿಕಲಿಂದ ಬರೆದಿದ್ದಾರೆ ಅಂತ ಗೊತ್ತಾದರೆ ಆ ಕೆಮಿಕಲ್ ಆ್ಯಂಟಿಡೋಸಿಂದ ಇದನ್ನು ರೀಟೆಸ್ಟ್ ಮಾಡಿ ಓದ್ಬೋದು. ಬ್ಯಾಂಗ್ಳೂರಲ್ಲಿ ನನಗೆ ಗೊತ್ತಿರೋ ಒಬ್ಬರು ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದಾರೆ. ಅವ್ರ ಲ್ಯಾಬ್ಗೆ ಹೋದರೆ ನಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಹಾಗಾದ್ರೆ ಹೋಗೋಣ ಬಾ. ಭೈರವಿ ಅವರೇ, ಈಗ್ಲಾ? ಎಸ್, ಇವಾಗ್ಲೇ. ಈ ಟೈಮಲ್ಲಿ ನಮ್ಮ ಅಣ್ಣನ ವಿಷಯದಲ್ಲಿ ನಾನು 1 ನಿಮಿಷ ಕೂಡ ವೇಸ್ಟ್ ಮಾಡಲ್ಲ. ಅಯ್ಯೋ, ಬ್ಯಾಂಗ್ಳೂರ್ ನಿಮ್ಮ ಮನೆ ಪಕ್ಕದಲ್ಲಿದ್ಯಾ ಅಥವಾ ಊರ್ ಪಕ್ಕ ಇದೆಯಾ? ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ಹೋಗಕ್ ಬಿಡಲ್ಲ. ಹೋಗದೆ ಇದ್ರೆ ಇದ್ರಲ್ಲಿ ಏನಿದೆಯೋ ಗೊತ್ತಾಗಲ್ಲ. ಇವಾಗ ನಂಗೆ ಡೈರಿ ಮ್ಯಾಟರ್ ಬಿಟ್ಟು ಇನ್ಯಾವುದು ಇಂಪಾರ್ಟೆಂಟ್ ಅಲ್ಲ. ನಾನು ಹೋಗಿ ಬ್ಯಾಗ್ ತಗೊಂಬರ್ತೀನಿ, ನೀನು ಹೋಗಿ ತಗೊಂಬಾ. ಅಯ್ಯೋ, ನಾನು ಹೇಳೋ ಸ್ವಲ್ಪ ಕೇಳಿ. ನೀನೇನ್ ಹೇಳಿದ್ರು ನಾನು ಕೇಳಲ್ಲ. ಬರ್ತೀನಿ, ವೆಯ್ಟ್ ಮಾಡು. ಹೇ, ಹಲೋ ಭೈರವಿ. ಹಲೋ. ಭೈರವಿ, ಏನ್ ಭೈರವಿ, ಏನು ಆಯ್ತು? ನಿಮ್ದು ಅಣ್ಣ ಬಗ್ಗೆ ಗೊತ್ತಾಯ್ತಾ? ಇಲ್ಲ, ಆ ವಿಷಯಕ್ಕೋಸ್ಕರನೇ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಬೆಂಗಳೂರಾ? ಅರೆ ಭೈರವಿ, ನನಗೆ ಭಯ ಆಗ್ತಾ ಇದೆ. ಒಂದೇ ಸಲ ನಿಮ್ಮ ಅಪ್ಪಗೆ ಹೇಳಿದ್ರೆ ಒಳ್ಳೇದಾಗುತ್ತೆ ಅಲ್ವಾ? ಹೇಳಿದ್ರೆ ಖಂಡಿತವಾಗ್ಲೂ ಬಿಡಲ್ಲ. ನೀನೇ ಹೇಗಾದ್ರೂ ಮ್ಯಾನೇಜ್ ಮಾಡು. ನಾಳೆ ಸಂಜೆ ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಭೈರವಿ, ಬೇಡ ಬೇಡ, ನನಗೆ ಭಯ ಆಗ್ತಾ ಇದೆ. ನೀನ್ ಭಯ ಪಡ್ಬೇಡ ಜರೀನಾ, ಧೈರ್ಯವಾಗಿರು. ನಮ್ಮ ಅಣ್ಣನ ಬಗ್ಗೆ ನಾನು ತಿಳ್ಕೋಬೇಕು. ಪ್ಲೀಸ್, ಬಾಯ್. ಭೈರವಿ, ಯಾ ಅಲ್ಲ, ಇದು ಮ್ಯಾನೇಜು ಮಾಡು ಅಂತ ಹೇಳ್ತು. ಅಭಿ ಕ್ಯಾ ಕರ್ನಾ ಮೇ? ಯಾ ಅಲ್ಲ, ಇದು ಭೈರವಿ ಮನೆಗೆ ಬಂದಿಲ್ಲ. ಯಾರಾದ್ರೂ ಬಂದು ನನ್ನ ಕೇಳಿದ್ರೆ ನಾನು ಏನು ಉತ್ತರ ಹೇಳಲಿ? ಅಭಿ ಕ್ಯಾ ಕರ್ನಾ ಮೇ? ಭೈರವಿ, ಭೈರವಿ,
ಭೈರವಿ ಅಲ್ಲಮ್ಮ? ಭೈರವಿ ಹೇಳು. ಅದು ಸ್ನಾನ ಮಾಡ್ತಿದೆ ಅಜ್ಜಿ. ಸರಿ. ಸ್ನಾನ ಮಾಡ್ತಿದ್ದಾಳೆ ಅಂದೆ. ಬಾತ್ರೂಮ್ ಡೋರ್ ಓಪನ್ ಆಗಿದೆ. ಸ್ನಾನ ಮಾಡ್ತಿದ್ದಾಳೆ ಅಂತ ಸುಳ್ಳು ಯಾಕೆ ಹೇಳಿದೆ? ಅಂದ್ರೆ ಅದು ಅಜ್ಜಿ, ನಾನು ನಿದ್ರೆಯಲ್ಲಿ ಇದ್ದೆ ಅಂತ. ಅದು ಭೈರವಿ ನನ್ಗೆ ಕಾಣಿಸಿಲ್ಲ ಅಲ್ವಾ, ಬಾತ್ರೂಮ್ ಅಲ್ಲಿ ಇದ್ದಾಳೆ ಅನ್ಕೊಂಡೆ ಅಜ್ಜಿ. ಹುಚ್ಚ ಹುಡುಗಿ. बच गया मैं. ಕೌಸಲ್ಯ, ಭೈರವಿನೇನಾದ್ರೂ ನೋಡಿದ್ಯಾ? ಇಲ್ಲ ಅಜ್ಜಿ. ಎಲ್ಲಿಗೆ ಹೋಗಿರ್ಬಹುದು? ಬಾವಾ, ಭೈರವಿ, ಏನಾಯ್ತಮ್ಮ? ಭೈರವಿನೆಲ್ಲಾದ್ರೂ ನೋಡಿದ್ಯಾ? ಇಲ್ವಲ್ಲ. ನೋಡಿಲ್ವಾ? ಯಾಕಮ್ಮ ಅಷ್ಟೊಂದು ಗಾಬರಿ ಆಗಿದ್ಯಾ? ಅವಳು ಮನೇಲೆಲ್ಲೂ ಕಾಣಿಸ್ತಿಲ್ಲಪ್ಪ. ಮನೇಲೆಲ್ಲೂ ಕಾಣಿಸ್ತಿಲ್ಲ ಅಂದ್ರೇನು? ಎಲ್ಗೋಗಿರ್ತಾಳೆ? ಏನೋ ಗೊತ್ತಿಲ್ಲ. ಸರಿನಾ? ಇಲ್ ಬಾಮ್ಮ. ಏನು ಅಂಕಲ್? ಭೈರವಿಯಲ್ಲಿ ನೀನ್ ನೋಡಿದ್ಯಾ? ಅದು ಯಾಕಮ್ಮ ಅಷ್ಟೊಂದು ಗಾಬರಿ ಆಗಿದ್ಯಾ? ನೀನ್ ಭೈರವಿ ನೋಡಿದ್ಯಾ? ರಾತ್ರಿ ಹೋಗಿದ್ದ ಅಮ್ಮವರು ಮತ್ತೆ ತಿರ್ಗಿ ಬಂದಿಲ್ವಾ? ಮಲ್ಲಿ, ಮಾತಾಡು. ಭೈರವಿನ್ ನೋಡಿದ್ಯಾ? ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಮನೇಲೇ ಇದ್ದವಳು ಎಲ್ಲಿಗೆ ಹೋಗ್ತಾಳಮ್ಮ? ಅವಾಗವಾಗ ಅರ್ಜುನ್ ಜೊತೆ ಮಾತಾಡ್ತಿರ್ತಾಳಲ್ವಾ? ಇನ್ನು ಎಷ್ಟೊತ್ತಾಗುತ್ತೆ? ಮೇ ಬಿ ಇನ್ನು 2 hours ಆಗ್ಬೋದು. ಇನ್ನು 2 hours? ಎಸ್. ಭೈರವಿ ಅವರೇ, ಮನೇಲಿ ಹೇಳಿ ಬರ್ಬೇಕಿತ್ತು. ಹೇಳಿದಿದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು. ನೀನ್ ಬೇಗ ಹೋಗು ಅರ್ಜುನ್. ಇಲ್ಲಿ ಯಾಕೆ ನಿಲ್ಲಿಸ್ದೆ? ಯಾಕೆ ನಿಲ್ಲಿಸ್ದೆ? ನಾವಿಲ್ಲೇ ಫ್ರೆಶ್ ಅಪ್ ಆಗ್ಬೋದು. ವಾವ್, ವೆರಿ ಬ್ಯೂಟಿಫುಲ್.
ಬ್ಯೂಟಿಫುಲ್. ನೋಡ್ಕೋಬೇಕಲ್ವಾ? ಥ್ಯಾಂಕ್ಸ್. ಬನ್ನಿ ಒಳಗೆ ಹೋಗೋಣ. ಈ ಕಡೆ ದೇರ್ ಇಟ್ ಇಸ್. ಇದೇ ಲ್ಯಾಬ್. ಲೆಟ್ಸ್ ಗೋ. ಹೇ, ಹೀಸ್ ದೇರ್. ಹಾಯ್ ಸರ್. ಹಾಯ್ ಅರ್ಜುನ್, ಬಂದ್ಯಾ? ಹಾಂ ಹೌದು ಸರ್. ನಿಮ್ಗೆ ಫೋನಲ್ಲಿ ಹೇಳಿದ್ನಲ್ಲ, ಅದೇ ಈ ಡೈರಿ. ಡೈರಿಲಿ ಏನೂ ಕಾಣಿಸ್ತಿಲ್ಲ, ಆದರೆ ಇದರಲ್ಲಿ ಏನೋ ಒಂದು ಮ್ಯಾಟ್ರ್ ಇದ್ದೇ ಇರುತ್ತೆ ಅಂತ ನನ್ನ ಡೌಟು. ಪೇಪರ್ ಸ್ವಲ್ಪ ಅನ್ಯೂಶುವಲ್ ಆಗಿ ತಿಕ್ಕಾಗಿದೆ. ಎಸ್, ಯುವರ್ ಗೆಸ್ ಇಸ್ ರೈಟ್. ಈ ಪೇಪರ್ ತಿಕ್ಕಾಗಿದೆ ಅಂದರೆ ಯಾವುದಾದ್ರೂ ಕೆಮಿಕಲ್ ಅಪ್ಲೈ ಮಾಡಿರ್ಬೇಕು. ಇಟ್ ಮೀನ್ಸ್ ಇದ್ರ ಮೇಲೆ ಯಾವುದಾದ್ರೂ ಮ್ಯಾಟ್ರ್ ಬರ್ದಿರೋ ಸಾಧ್ಯತೆ ಇದೆ. ಅದರಲ್ಲಿ ಏನಿದೆ ಅಂತ ನೀವು ಹೇಳೋಕೆ ಸಾಧ್ಯ ಅನ್ನೋ ನಂಬಿಕೆಯಿಂದನೇ ಇಲ್ಲಿಗೆ ಬಂದ್ವಿ. ಎಷ್ಟೊತ್ತಾಗ್ಬೋದು? ಇದು ನಿಮಿಷದಲ್ಲಾಗೋ ಕೆಲಸ ಅಲ್ಲ,
ಪ್ರೊಸೆಸಿಂಗ್ ಮಾಡೋಕ್ಕೆ ಎಷ್ಟೇ ಅಂದರೂ 2 ರಿಂದ 3 ಗಂಟೆ ಆಗುತ್ತೆ. ಸ್ವಲ್ಪ ಬೇಗ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತೀರಾ? ಶೂರ್ ಅಮ್ಮ, ನೀವು ಹೊರಗಡೆ ವೆಯ್ಟ್ ಮಾಡಿ. ಓಕೆ, ಬನ್ನಿ. ಆ ಭೈರವಿ ಅವರೇ, ಹಾ? ಒಂದು ಕೆಲಸ ಮಾಡೋಣ. ಆ, ಹೇಗೂ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಿದಾರಲ್ವಾ, ಒಂದು ಕಾಫಿ ಕುಡ್ಕೊಂಡು ಬರೋಣ. ಆ, ಅರ್ಜುನ್, ಅದು ಇವಾಗ ಬೇಡ ಅರ್ಜುನ್. ಪರವಾಗಿಲ್ಲ, ಬನ್ನಿ. ಸರಿ. ನಮಸ್ತೆ ಸರ್, ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ? ಯಾ, ಹೌದು, ಔಟ್ ಆಫ್ ಸ್ಟೇಷನ್ ಇದ್ದೆ. ಬನ್ನಿ ಸರ್, ನಿಮ್ಮ ಟೇಬಲ್ ರೆಡಿ ಆಗಿದೆ. ಹಾಂ, ಥ್ಯಾಂಕ್ ಯು. ಬನ್ನಿ. ನಿಂಗೆ ಈ ರೆಸ್ಟೋರೆಂಟಲ್ಲಿ ಪರ್ಮನೆಂಟ್ ಟೇಬಲ್ ಕೂಡ ಇದೆ ಅಂತ ಆಯಿತು. ಅದೇನಿಲ್ಲ, ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತೀನಿ. ಇದು ನನ್ನ ಫೇವ್ರೆಟ್ ಪ್ಲೇಸ್. ನಿನಗೆ ಟೇಸ್ಟ್ ಕೂಡ ಇದೆ ಅಂತ ಆಯಿತು. ನನಗೆ ಒಳ್ಳೆ ಟೇಸ್ಟ್ ಇರೋದಕ್ಕೆ ನನಗೆ ನೀನು ಬೇಕು ಅಂದ್ಕೊಂಡಿರೋದು. ಸರ್, ಆರ್ಡರ್. ಯಾ, ಪ್ಲೀಸ್. ಸರ್, ಆರ್ಡರ್ ಪ್ಲೀಸ್. ತಿನ್ನೋದಕ್ಕೆ ಏನ್ ಬೇಕು ಅಂತ. ಅವ್ರು ತಿಂತಾವ್ರಲ್ಲ, ಅದ್ ಬೇಕು. ಹೆಸರು ಗೊತ್ತಿಲ್ಲದಿದ್ರು ಆರ್ಡರ್ ಮಾಡ್ತಿದ್ದಾನೆ ಅಂತ ಆಯ್ತು. ಓಕೆ.